ನಾಲ್ವರು ಆತ್ಮೀಯ ಸ್ನೇಹಿತರು, ಕಷ್ಟದಲ್ಲೂ ಸುಖದಲ್ಲೂ ಒಟ್ಟಿಗೆ ಇರುವವರು. ಪ್ರತಿ ವಾರಾಂತ್ಯವೂ ಅವರು ಬಾರಿನಲ್ಲಿ ಭೇಟಿಯಾಗಿ ಕುಳಿತು ಕುಡಿಯುವುದು ಅವರ ಪರಂಪರೆಯಂತಿತ್ತು. ಒಬ್ಬನು ಹೆಮ್ಮೆಯಿಂದ ಹೇಳಿದ, ನಮ್ಮ ಅಪ್ಪ ರಾಜಕೀಯದಲ್ಲಿದ್ದಾರೆ, ನನಗೆ ಯಾವ ಕಷ್ಟವೂ ಇಲ್ಲ, ನನಗೆ ಬೇಕಾದಷ್ಟು ಆಸ್ತಿ ಸೌಕರ್ಯ ಎಲ್ಲ ಮಾಡಿದ್ದಾರೆ, ನನ್ನ ಮಕ್ಕಳಿಗೂ ಸಾಕಾಗುವಷ್ಟು ಕೊಟ್ಟಿದ್ದಾರೆ. ಎರಡನೆಯವನು ನಗುತ್ತಾ ಹೇಳಿದ, ನಮ್ಮ ಅಪ್ಪ ಸರ್ಕಾರಿ ಕೆಲಸದಲ್ಲಿದ್ದಾರೆ, 4 ಮನೆ ಬಾಡಿಗೆ ಬರುತ್ತೆ, 2 ಸೈಟ್ ಇದೆ, ಹಣದ ತೊಂದರೆ ಏನೂ ಇಲ್ಲ. ಮೂರನೆಯವನು, ನಮ್ಮ ಅಪ್ಪ ರಿಯಲ್ ಎಸ್ಟೇಟ್ ಮಾಡುತ್ತಾರೆ, ಹಣದ ಕೊರತೆ ಎಂದಿಗೂ ಇರಲಿಲ್ಲ. ಆದರೆ ನಾಲ್ಕನೆಯವನು, ನಮ್ಮ ಅಪ್ಪ ಅಷ್ಟು ಹಣ ಮಾಡಿಲ್ಲ, ಆಸ್ತಿ ಕೂಡ ಇಲ್ಲ, ಕೆಲಸ ಬಿಟ್ಟು ವ್ಯವಹಾರ ಮಾಡು ಅಂತ ಹೇಳಿದರೂ ಕೇಳಲಿಲ್ಲ, ನಾನು ಡಿಗ್ರಿ ಮಾಡಿಕೊಂಡರೂ ಒಳ್ಳೆಯ ಕೆಲಸ ಸಿಕ್ಕಿಲ್ಲ. ಸಮಯ ಕಳೆಯುತ್ತಾ 10 ಗಂಟೆ ಆಯಿತು. ಎಲ್ಲರೂ ಹೋಗೋಣ ಎಂದು ತಮ್ಮ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಹೊರಟರು. ಆದರೆ ದುರದೃಷ್ಟ, ನಾಲ್ಕನೆಯವನಿಗೆ ಬೈಕ್ನಲ್ಲಿ ಅಪಘಾತ ಆಯಿತು. ಸ್ನೇಹಿತರು ತಕ್ಷಣ ಆಸ್ಪತ್ರೆಗೆ ಓಡಿದರು. ಹಲವಾರು ದಿನಗಳ ಹೋರಾಟದ ನಂತರ ಅವನು ಜೀವಂತ ಉಳಿದ. 3 ತಿಂಗಳ ನಂತರ ವೈದ್ಯರು ಡಿಸ್ಚಾರ್ಜ್ ಮಾಡಿದರು. ಸ್ನೇಹಿತರು ಅವನನ್ನು ಮನೆಗೆ ಕರೆದುಕೊಂಡು ಬಿಟ್ಟು ಹೊರಟರು. ಅವನು ಮನೆ ಒಳಗೆ ನಡೆಯುತ್ತಿದ್ದಂತೆ ಕಣ್ಣಿಗೆ ಬಿತ್ತು, ಗೋಡೆಯ ಮೇಲಿನ ತಂದೆಯ ಫೋಟೋಗೆ ಹಾರ ಹಾಕಲಾಗಿತ್ತು. ಹತ್ತಿರದಲ್ಲೇ ಒಂದು ಚೀಟಿ ಇತ್ತು. ಅವನು ಅದನ್ನು ಕೈಗೆತ್ತಿಕೊಂಡು ಓದಿದ. ಅದರಲ್ಲಿ ಬರೆದಿತ್ತು, ನೀನು ಹೇಳುತ್ತಿದ್ದೀಯಾ ನಾನು ನಿನಗೆ ಏನೂ ಮಾಡಿಲ್ಲ ಅಂತ, ಆದರೆ ಮಗನೇ, ನಾನು ನನ್ನ ಹೃದಯವನ್ನೇ ನಿನಗೆ ಕೊಟ್ಟಿದ್ದೇನೆ. ಮಗನ ಕಣ್ಣು ನೀರಿನಿಂದ ತುಂಬಿತ್ತು. ತಂದೆಯ ಪ್ರೀತಿ, ತ್ಯಾಗ ಮತ್ತು ಮೌನದ ಮೌಲ್ಯ ಅವನಿಗೆ ಆ ಕ್ಷಣದಲ್ಲೇ ಅರಿವಾಯಿತು.